ಊಟಮ್ಮ ನೀನು? ದೋಸೆ ವಡೆ. ಈಗ ಟಿಫನ್ ಆಯ್ತು. ಈಗ ನೆಕ್ಸ್ಟು ಇಶಾಗ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸುಮಾರು 80 ಕಿಲೋಮೀಟರ್ ಆಗುತ್ತೆ, 2 ಅವರ್ ಜರ್ನಿ. ಈಗ ಸಮಯ ಆಗಲೇ 11 ಗಂಟೆ ಆಗಿದೆ. ನಾವು ಹೋಗಕ್ಕೆ 1 ಗಂಟೆ ಬೇಕು, 2 ಅವರ್ಸ್ ಬೇಕು. ಸೊ ಅಲ್ಲೋಗಿ ಅಲ್ಲಿ ಹೇಗಿರುತ್ತೆ ನೋಡೋಣ. ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ, ನಮ್ಮ ಕಡೆಯಿಂದ ಎಕ್ಸ್ಪೀರಿಯನ್ಸು ಶೇರ್ ಮಾಡ್ತೀವಿ. ಅಲ್ಲಿವರೆಗೂ ಜರ್ನಿ ಹೋಗ್ತಾ ಇದ್ದೀವಿ, ನೋಡೋಣ. ನಾವೀಗ ಟೋಲ್ ಹತ್ರ ಬಂದಿದ್ದೀವಿ. ಚಿಕ್ಕಬಳ್ಳಾಪುರಕ್ಕೆ ಹೋಗೋಕ್ಕೆ ದೇವನಹಳ್ಳಿ ಹತ್ರ ಟೋಲ್ ಹತ್ರ ಬಂದಿದ್ದೀವಿ. ಟೋಲ್ ದಾಟ್ಕೊಂಡು ಈಗ ಮುಂದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಟೋಲಲ್ಲಿ ಹೋಗ್ಬೇಕು. ಏನು ದೊಡ್ಡದಾಗಿದೆ ಸ್ಟ್ಯಾಚ್ಯೂ. ಇದು ಆ್ಯಕ್ಚುಲಿ ಬಂದು ಸದ್ಗುರು ಸನ್ನಿಧಿ ಅಂತ ಸಹ ಕರೀತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಶಿವನ ಒಂದು ಸ್ಟ್ಯಾಚ್ಯೂ. ಇದು ಬಂದು 112 ಅಡಿ ಉದ್ದ ಇರುತ್ತೆ. ಇಲ್ಲಿ ಇದನ್ನ ಮಾಡಿರೋ ಕಾರಣ ಏನು ಅಂದರೆ, ಒಂದು ಯೋಗ ಮಾಡೋಕ್ಕೆ ಮತ್ತು ಧ್ಯಾನದ ಕೇಂದ್ರವಾಗಿ ಕೂಡ ಈ ಜಾಗವನ್ನು ಕರೀತಾರೆ. ಸಾಯಂಕಾಲದ ಹೊತ್ತಾದರೆ ಇಲ್ಲಿ ಲೈಟ್ ಶೋ ನಡೆಯುತ್ತೆ, ನೋಡಿರ್ತೀರ ನೀವೆಲ್ಲ. ಲೈಟ್ ಶೋ ಕೂಡ ಮಾಡ್ತಾರೆ ಸಾಯಂಕಾಲ ಹೊತ್ತು. ಇಲ್ಲಿ ಮೇಯ್ನಾಗಿ ಶಿವರಾತ್ರಿ ಹೊತ್ತಲ್ಲಿ ಬಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಮೇಯ್ನ್ ಬಂದು ನಿಮಗೆ ಕೊಯಂಬತ್ತೂರಲ್ಲಿ ಫಸ್ಟ್ ಬಂದಿದ್ದು. ಅದಾದಮೇಲೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದೆ. ಈಗ ನಾವು ಬಂದಿರೋದು ಸುಮಾರು, ಈಗ ಸಮಯ 1:30-2 ಗಂಟೆ ಆಗಿದೆ. ಬೆಳಗ್ಗೆ ನೀವು 6 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಬರ್ಬೋದು. ಸುತ್ತ ಜಾಗ ನೋಡಿ, ತುಂಬ ವಿಶಾಲವಾಗಿದೆ. ಸುಮಾರು ಇಲ್ಲಿ 10,000 ಜನ ಮೇಲೆ ಸೇರಿದ್ರೂ ಆರಾಮಾಗಿ ಇಲ್ಲಿ ಬಂದು ಧ್ಯಾನ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ನಾವು ಆಗಲೇ ಹೋಗಿದ್ದು ಬಂದ್ಬಿಟ್ಟು ನಾಗೇಂದ್ರ ದೇವಾಲಯ. ಅಲ್ಲಿ ಹುತ್ತದ ಮಣ್ಣೆ ಅಲ್ಲಿ ಮುಟ್ಬೋದು ನಾವು. ಆದರೆ ಎದುರುಗಡೆ ತ್ರಿಶೂಲ ನಾನಾಗಲೇ ಶೂಟ್ ಮಾಡಿದೆ. ಈಗ ಇಲ್ಲಿ ಕಾಣ್ತಿರೋ ನಿಮಗೆ ಶಿವ ತುಂಬಾ ನೋಡೋಕ್ಕಂತೂ ತುಂಬಾ ಸುಂದರವಾಗಿದೆ. ಶಿವ ಎಷ್ಟೇ ಆದರೂ ನಂಬರ್ 1 ಅಲ್ವಾ ದೇವರಲ್ಲೇ. ನೋಡಿ ಆ ಸ್ಟ್ಯಾಚ್ಯೂ ನೋಡಿ, ಶಿವಗೆ ನಾಮ, ಆಮೇಲೆ ತಲೆ ಮೇಲಿರೋ ಚಂದ್ರ, ಇದಿಷ್ಟು ಸಖತ್ತಾಗಿದೆ. ಶಿವನ ಮುಂದೆ ನಂದಿ, ಅಲ್ಲಿ ನಾವೇ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾವು ಬಂದಿರೋದು ಇಲ್ಲಿಗೆ ಫಸ್ಟ್ ಟೈಮು. ಸೊ ವಿಶಾಲವಾಗಿದೆ. ಒಂಥರ ಜನ ಜಾಸ್ತಿ ಇದ್ರೂ ಸ್ವಲ್ಪ ನಮಗೇನು ದೊಡ್ಡದಾಗಿ ಅಥವಾ ಜನಸಾಗರ ಅಂತ ಏನು ಅನ್ನಿಸ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಲ್ಲಿ ಬರ್ತಾವ್ರೆ. ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಹೆಂಗಿದೆ ಅಂತ. ಇಲ್ಲಿ ನಂದಿ, ಶಿವನ ಎದುರುಗಡೆ ನಂದಿ, ಆಮೇಲೆ
ನೋಡಿ ತ್ರಿಶೂಲ ಎಲ್ಲ ಕಂಬ, ಪ್ರತಿಯೊಂದರಲ್ಲೂ ಡಿಸೈನ್, ಎಲ್ಲದರಲ್ಲೂ ಕಂಬ ಅದೇ ತ್ರಿಶೂಲನೇ ಹಾಕೋದು. ಇಲ್ಲಿ ಡೋರು ಒಳಗೋಗಕ್ಕೆ. ತುಂಬಾ ಚೆನ್ನಾಗಿತ್ತು. ದೊಡ್ಡದಾಗಿದೆ ದೇವಸ್ಥಾನ, ಬಹಳ ಚೆನ್ನಾಗಿದೆ. ಶಿವನ ವಿಗ್ರಹ ಅಂತ ನೋಡೋದಕ್ಕೆ ಕಣ್ಣೆರಡು ಸಾಲದು ಅಂತ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಸ್ಟ್ರಕ್ಚರು, ಆಮೇಲೆ ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂಥರ ಭಾಳ ಚೆನ್ನಾಗಿರೋ ಪ್ಲೇಸ್ ಇದು, ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಹಾಯ್ ಮಾಡ ಹಾಯ್ ಜನಗಳು ನಾನು ಮಾತಾಡ್ಲಾ? ಮತ್ತೆ ತುಂಬಾ ಚೆನ್ನಾಗಿತ್ತು ಜಾಗ, ಬಂದಿದ್ದು ಹೊಸ ಜಾಗ, ನಮ್ಗೆ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿತ್ತು, ತುಂಬಾ ದಿನದಿಂದ ಅನ್ಕೊಂಡಿದ್ದ ಬರ್ಬೇಕು ಅಂತ. ತುಂಬಾ ಚೆನ್ನಾಗಿದೆ. ಸರಿ, ಇವಾಗ ನೀವ್ ಹೇಳಿ, ಹೆಂಗಿತ್ತು? ಚೆನ್ನಾಗಿತ್ತು. ಏನ್ ನೋಡಿದ್ರಿ? ಶಿವನಾ? ಚೆನ್ನಾಗಿತ್ತಾ? ಕ್ರಿಸ್ಮಸ್ ಹಾಲಿಡೇಗೆ ಟ್ರಿಪ್ ಅಂತೀಯಾ? ಹೇಳು. ಟ್ರಿಪ್ ಅಂದೆ. ಹೌದಾ? ಶಿವ ನೋಡಕ್ಕೆ ಚೆನ್ನಾಗಿತ್ತಾ? ಶಿವ ನೋಡಕ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಮಾಹಿತಿ ಕೇಂದ್ರ, ಅಲ್ಲಿ ಯಾವುದೋ ಒಂದು ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ, ಇವತ್ತು ಇಶಾಗ್ ಬಂದಿದ್ದೋ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಯಾರಾದರೂ ಬಂದಿಲ್ಲ ಅಂದರೆ ಇಲ್ಲಿ ಖಂಡಿತವಾಗ್ಲೂ ಬರ್ಬೋದು, ತುಂಬ ಚೆನ್ನಾಗಿದೆ. ನೀವು ಈಚೆ ಏನಾದರೂ ಚಪ್ಪಲಿ ಬಿಟ್ಟಿದ್ರೆ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅಲ್ಲೋಗಿ ಚಪ್ಪಲಿ ಇಲ್ಲಿಗೆ ಬರುತ್ತೆ ಅಂತ ಅಂದಿದ್ರು. ನಮ್ಮಪ್ಪ ಅಲ್ಲಿಗೆ ಹೋಗಿ ತಗೊಬರ್ತಾರೆ. ಇನ್ನು ಜಾಗಕ್ಕೆ ಬಂದರೆ ತುಂಬಾ ವಿಶಾಲವಾಗಿದೆ. ನೋಡಿದ್ರಲ್ಲ, ಶಿವನ ಜೊತೆ ಒಂದಿನ ಇರೋ ಥರ ಆಯಿತು. ತುಂಬ ಚೆನ್ನಾಗಿತ್ತು ಜಾಗ. ನೀವು ಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬರ್ಬೋದು. ತುಂಬ ಅದ್ಭುತವಾಗಿದೆ ಜಾಗ. ನೋಡೋಣ, ಮುಂದಕ್ಕೆ ಎಲ್ಲಾದರೂ ಹೋದರೆ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಬಾಯ್ ಬಾಯ್. ಆಹಾರಕ್ಕೆ ಮಾಡೋದು, ಆಹಾರಕ್ಕೆ. ಇದ್ರ ಹೆಸರು ಎಮು. ಅಲ್ಲಿ ನೋಡಿ ಕ್ಯಾಮಲ್ ಇದೆ. ಕ್ಯಾಮಲ್ ಬರೀ ಬ್ಯಾಕ್ ಕಾಣ್ತಾ ಇದೆ, ಫ್ರಂಟೇ ಕಾಣ್ತಾ ಇದೆ. It's too weak.